ನಮಸ್ತೆ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಕೆಲವು ದಿನಗಳ ಹಿಂದೆ ಕನ್ನಡ ಇಂಡಸ್ಟ್ರಿ ಮತ್ತು ದೊಡ್ಡ ಮನೆ ಹುಡುಗನಾಗಿರುವಂತಹ ಯುವರಾಜ್ ಕುಮಾರ್ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿತ್ತು ಮತ್ತು ಸ್ವತಃ ಯುವರಾಜ್ ಕುಮಾರ್ ಅವರು ತಮ್ಮ ಫ್ಯಾಮಿಲಿ ಕೋರ್ಟ್ನಲ್ಲಿ ಡೈವರ್ಸ್ಗಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಿದರು ಮತ್ತು ಅದರ ಪರಿಣಾಮವಾಗಿ ಅವರ ಪತ್ನಿ ಶ್ರೀದೇವಿ ಅವರು, ಹೌದು, ನನಗೂ ಕೂಡ ಯುವರಾಜ್ ಕುಮಾರ್ ಅವರಿಂದ ಡೈವರ್ಸ್ ಬೇಕು ಮತ್ತು ಯುವರಾಜ್ ಕುಮಾರ್ ಅವರಿಗೆ ಕನ್ನಡದ ಖ್ಯಾತ ನಟಿಯಾಗಿರುವಂತಹ ಸಪ್ತಮಿ ಗೌಡ ಅವರೊಂದಿಗೆ ಸಂಬಂಧವಿದೆ ಎಂದು ಬಹಿರಂಗವಾಗಿ ಹೇಳಿಕೊಂಡಿದ್ದರು. ಆದರೆ ಈಗ ಅದೆಲ್ಲದಕ್ಕೂ ಸಾಕ್ಷಿ ಎನ್ನುವಂತೆ ಸಪ್ತಮಿ ಗೌಡ ಧ್ವನಿಯಲ್ಲಿ ಮತ್ತೆ ಯುವರಾಜ್ ಕುಮಾರ್ ಅವರ ಜೊತೆ ಮಾತನಾಡುತ್ತಿರುವಂತೆ ಒಂದು ಆಡಿಯೋ ರಿಲೀಸ್ ಆಗಿದೆ. ಆ ಆಡಿಯೋ ಏನೆಂದು ನೋಡೋಣ ಬನ್ನಿ. ಹಾಯ್ ಸರ್, ಅಂದರೆ ಇವಾಗ ನಿಮ್ಗಾಗಲೇ ವಿಷಯ ಗೊತ್ತಾಗಿರುತ್ತೆ ಸರ್ ಏನಾಗಿದೆ ಏನು ಅಂತ. ನಾನು ಒಂದೇ ಜಸ್ಟ್ ಆಸ್ಕಿಂಗ್ ಫಾರ್ ಒನ್ ಚಾನ್ಸ್ ಸರ್, ನನ್ನ ಸೈಡ್ ಆಫ್ ದ ಸ್ಟೋರಿ ಕೇಳೋಕ್ಕೆ. ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್, ಖಂಡಿತವಾಗ್ಲೂ ನನ್ನಿಂದ ತಪ್ಪಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಯಾವತ್ತೂ ನಾನು ಇದುವರೆಗೂ ಸರ್, ನಾನು ನಿಜವಾಗ್ಲೂ ನಮ್ಮ ಅಮ್ಮನ ಮೇಲೆ ಹಣೆ ಮಾಡಿ ಹೇಳ್ತೀನಿ, ಯಾಕಂದರೆ ಬಾಬನ ಮೇಲೂ ಹಣೆ ಮಾಡಿ ಹೇಳ್ತೀನಿ ಸರ್, ಯಾವತ್ತೂ ನಾನು ಗುರುಗೆ ನಿನ್ನ ಮದುವೆನ ಬಿಟ್ಬಿಟ್ಟು ನನ್ನ ಜೊತೆ ಬಂತು ಯಾವತ್ತೂ ಹೇಳಿಲ್ಲ. ತುಂಬ ಸತಿ ಹೇಳಿದ್ದೀನಿ ಸರ್, ಬೇಕಾದ್ರೆ ನೀವು ಅವನನ್ನು ಕೇಳ್ಬೋದು, ಯಾರನ್ನಾದ್ರೂ ಕೇಳ್ಬೋದು. ಇದನ್ನು ವರ್ಕೌಟ್ ಮಾಡೋದು ತಪ್ಪಾಗುತ್ತೆ, ಬೇಡ ಅಂತ ತುಂಬ ಸತಿನೂ ಹೇಳಿದ್ದೀನಿ ಸರ್. ಹೌದು, ಇದು ನಿಮ್ಮ ಸೆಟ್ಟಲ್ಲಿ ಆಯಿತು, ಅದಕ್ಕೆ ನಿಮ್ಗೆ ನಮ್ಮ ಮೇಲೆ ಎಷ್ಟೇ ಕೋಪ ಇರ್ಬೋದು ಸರ್, ಅದು ಪರವಾಗಿಲ್ಲ. ಬಟ್ ನಾನು ನಾನು ರಿಕ್ವೆಸ್ಟು ಸರ್, ಐ ಜಸ್ಟ್ ವಾಂಟ್ ನನ್ನ ಸೈಡ್ ಆಫ್ ದ ಸ್ಟೋರಿ ಕೇಳೋಕ್ಕಷ್ಟೇ. ನಮ್ಮ ಮನೆಗೆ ಬಂದರು ಎಲ್ಲ ಸರ್, ದಟ್ ಐ ಪ್ರಾಮಿಸ್ಡ್ ಅವ್ರಿಗೂ ದಟ್ ನಾನು ಏನು ಮಾತಾಡಲ್ಲ ಆ ಥರ. ಅವರು ಅಂದರೆ ಗುರುದು ಫಸ್ಟ್ ಸಿನಿಮಾ, ನಿಮಗೂ ಇದು ವೆರಿ ಇಂಪಾರ್ಟೆಂಟು. ಎಲ್ಲರೂ ಇಷ್ಟೊಂದು ದುಡ್ಡು ಹಾಕಿ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ರೆ ನಾನು ಯಾವುದಾದ್ರು 100% ನನ್ನ ಮಧ್ಯ ಬರಲ್ಲ ಸರ್. ಬಟ್ ಐ ಜಸ್ಟ್ ವಾಂಟ್, ನಾನೇನು ಆ ಥರ ಮಾಡೋಕ್ಕೋಗಲ್ಲ, ಕಾಂಟ್ಯಾಕ್ಟ್ ಮಾಡಲ್ಲ, ಏನು ಮಾಡಲ್ಲ ಅಂತ ನಾನು ಹೇಳಿದ್ದೀನಿ ಸರ್. ಜಸ್ಟ್ ವಾಂಟ್ ನಿಮ್ಗೆ ಯಾವತ್ತಾದರೂ ನೀವು ಬೈತಿರೋ ಏನೋ ಸರ್, ಐ ವಿಲ್ ಟೇಕ್ ಇಟ್. ಬಟ್ ನಿಮ್ಗೆ ಯಾವತ್ತಾದರೂ ಸಪ್ತಮಿ ಇಷ್ಟು ಕೆಟ್ಟವಳಾಗೋಕ್ಕೆ ಸಾಧ್ಯ? ನನಗೆ ಯಾವತ್ತಾದರೂ ಒಂದು ಸತಿ ನಿಮ್ಗೆ ಅನಿಸಿದರೆ ಜಸ್ಟ್ ನನಗೆ ಒಂದು ಚಾನ್ಸ್ ಬೇಕು ಸರ್, ಜಸ್ಟು ನಾನು ಹೇಳೋಕ್ಕೆ, ಜಸ್ಟ್ ವಾಟ್ ಮೈ ಸೈಡ್ ಆಫ್ ದ ಸ್ಟೋರಿ ಇತ್ತು ಅಂತ ಅಷ್ಟೇ ಸರ್. ನಿಮ್ಗೆ ಓಕೆ ಅಂದರೆ ಹೇಳಿ ಸರ್, ಅಲ್ಲಿ ಜಸ್ಟ್ ಕಮ್ಮಿ ಟಾಕ್ ಅಷ್ಟೇ. ಹೌದು ಸರ್, ನನ್ನಿಂದ ಇನ್ನೊಬ್ರಿಗೆ ನೋವು ಆಗಿದೆ, ಎಲ್ಲ ಆಗಿದೆ, ಫ್ಯಾಮಿಲಿ ಎಲ್ಲ ನಾನು ಒಪ್ಕೊತೀನಿ ಸರ್, ತಪ್ಪೇನಾದರೂ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿಜವಾಗ್ಲೂ ಸರ್, ನಾನು ನಂಬಿ ಮಾಡಿ